ಬೇರೆ ಶಾಲೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರನ್ನು ಮತ್ತೆ ತಮ್ಮ ಶಾಲೆಯಲ್ಲಿ ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ದೇವಸ್ಯ ಮೂಡೂರು ಹಿರಿಯ ಪ್ರಾಥಮಿಕ ಶಾಲೆಯ ಪೋಷಕರು, ವಿದ್ಯಾರ್ಥಿಗಳು ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮುಂಭಾಗ ಸೇರಿಕೊಂಡು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ವಸಂತ್ ಮುತಿಮಾರ್ ಅವರು, ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಳೆದೆರಡು ವರ್ಷಗಳಿಂದ ಜಾಸ್ತಿಯಾಗ್ತಿದೆ. ಆದರೆ ಅದಕ್ಕೆ ಪೂರಕವಾಗಿ ಶಿಕ್ಷಕರಿಲ್ಲ. 94 ಮಕ್ಕಳಿರುವ ಶಾಲೆಯಲ್ಲಿ ಸರ್ಕಾರ ನಿಯೋಜಿಸಿದ 3 ಶಿಕ್ಷಕರಲ್ಲಿ ಒಬ್ಬರನ್ನ ಬೇರೆ ಶಾಲೆಗೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಇದರಿಂದ ಶಾಲೆಯ ಚಟುವಟಿಕೆಗಳಿಗೆ ತೊಂದರೆಯಾಗ್ತಿದೆ. ಪಾಠ ಮಾಡಲು ಶಿಕ್ಷಕರ ಕೊರತೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಪೋಷಕರು ಕಚೇರಿಯ ಮುಂಭಾಗ ಕರೆದುಕೊಂಡು ಬಂದಿದ್ದಾರೆ ಎಂದರು. ಎಸ್ಡಿಎಂಸಿ ಸಮನ್ವಯ ಕೇಂದ್ರ ವೇದಿಕೆಯ ರಾಜ್ಯ ಸಂಚಾಲಕ ಮೊಯ್ದೀನ್ ಕುಟ್ಟಿಯವರು ಈ ಸಂದರ್ಭದಲ್ಲಿ ಮಾತನಾಡಿ, 1ರಿಂದ 7ನೇಯವರೆಗಿನ ತರಗತಿಯನ್ನ 2 ಶಿಕ್ಷಕರು ಇಟ್ಟುಕೊಂಡು ಮಕ್ಕಳನ್ನ ನೋಡಿಕೊಳ್ಳುವುದು ಕಷ್ಟವಾಗಿದೆ. ಶಿಕ್ಷಕರು ಇಲ್ಲದೇ ಇರುವ ಸಂದರ್ಭ ಇನ್ನೊಂದು ಶಾಲೆಗೆ ನಿಯೋಜನೆ ಮಾಡಿದ್ದು ಸರಿಯಲ್ಲ. ನಿಯೋಜನೆಯಲ್ಲಿದ್ದವರನ್ನ ಶಾಲೆಗೆ ವಾಪಸ್ ತರಿಸುವ ಕೆಲಸವನ್ನ ಮಾಡುತ್ತೇವೆ ಎಂದು ಬಿಇಒ ಅವರು ಭರವಸೆ ನೀಡಿದ್ದಾರೆ ಎಂದರು. ನಿಮ್ಮ ಶಾಲೆ ಅಂತಲ್ಲ ಸರ್, ನಾವು ರಾಜ್ಯದಲ್ಲಿ ಇದರ ಬಗ್ಗೆ ವರ್ಗಾವಣೆ ಆಗುವಾಗಲೇ ನಾವು ಇದರ ಬಗ್ಗೆ ಆಯುಕ್ತರಿಗೂ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ. ಎಸ್ಡಿಎಂಸಿ ಸಮನ್ವಯ ಕೇಂದ್ರ ವೇದಿಕೆ ವತಿಯಿಂದ ದೂರನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನೀವು ವರ್ಗಾವಣೆ ಮಾಡಿದರೂ ಕೂಡ ರಿಲೀವ್ ಮಾಡಬಾರ್ದಂತ. ಅದು ರಿಲೀವ್ ಅನ್ನು ಕ್ಯಾನ್ಸಲ್ ಮಾಡಿ ಆದೇಶ ಬಂದರೂ ಕೂಡ ಅದಕ್ಕಿಂತ ಮೊದಲೇ ಶಿಕ್ಷಕರು ಅರ್ಜೆಂಟಾಗಿ ಬೇರೆ ಶಾಲೆಗೆ ಹೋಗಿಬಿಟ್ಟಿದ್ದಾರೆ. ಆ ಹೋಗಿಬಿಟ್ಟವ್ರನ್ನ ಈಗ ರಿಟರ್ನ್ ಮಾಡುವಂಥ ಆದೇಶಗಳು ಇನ್ನೂ ಕೂಡ ಆಗಿಲ್ಲ. ಯಾರು ರಿಲೀವ್ ಆಗಿಲ್ಲ ಅವ್ರನ್ನ ಅಲ್ಲೇ ನಿಲ್ಲಿಸಿ ಅಂತ ಹೇಳುವಂಥ ಆದೇಶ ಬಂದಿದೆ. ರಿಲೀವ್ ಆದವ್ರನ್ನ ಪುನಃ ಶಾಲೆಗೆ ಕರೆಸಿ ಅನ್ನುವಂಥ ಆದೇಶ ಆಗದ ಕಾರಣ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಅದು ಸರ್ಕಾರದ ಹಂತದಲ್ಲಿ ಅದು ಬದಲಾವಣೆ ಆಗಬೇಕಾದದ್ದು. ಅದು ಬಿಒಗಳಿಗೆ ಕೂಡ ಅದನ್ನು ಏನು ಮಾಡುವ ಹಾಗಿಲ್ಲ. ಯಾಕೆಂದರೆ ಮೇಲಿಂದ ಬರುವ ಆದೇಶಗಳನ್ನೇ ಇವರು ಪಾಲನೆ ಮಾಡಬೇಕಾದದ್ದು. ಅದರ ಬಗ್ಗೆ ಕೂಡ ಬೇಡಿಕೆಗಳನ್ನು ಇನ್ನೂ ಕೂಡ ನಾವು ಇಡ್ತಾ ಇದ್ದೇವೆ. ಈಗಾಗಲೇ ಹೋಗಿದ್ದಾರೆ, ಅವರನ್ನು ಪುನಃ ಕರೆಯಿಸಿ ಅಂತ ಹೇಳುವಂಥದ್ದು. ಅದು ಎಷ್ಟು ಸಮಂಜಸ ಅಂತೂ ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಇಲ್ಲ ಮೇಲಿಂದಲೇ ಅದನ್ನು ಆದೇಶದ ರೀತಿಯಲ್ಲಿ ಬಂದರೆ ಮಾತ್ರ ಇವರಿಗೆ ಕೂಡ ಆಗುವಂಥದ್ದು. ಕನಿಷ್ಠ ಈಗ ಯಾವ್ಯಾವ ಶಾಲೆಗೆ ರಿಲೀವ್ ಆಗಿ ಹೋಗಿದ್ದಾರೆ ಶಿಕ್ಷಕರು, ಆ ಶಾಲೆಯಲ್ಲಿರುವ ಅತಿಥಿ ಶಿಕ್ಷಕರನ್ನು ತೆಗೆದು ಇಲ್ಲಿಂದ ಹೋದ ಶಾಲೆಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡುವಾಗ ಕೂಡ ಆಗಿದೆ. ಇದರಿಂದ ಮಕ್ಕಳ ಇದು ಪಾಠಕ್ಕಿಂತಲೂ ಮಕ್ಕಳ ಸುರಕ್ಷತೆ ಇಲ್ಲ ಎನ್ನುವುದೇ ನನ್ನ ಪ್ರಮುಖವಾದ ಸುರಕ್ಷತೆ ಇಲ್ಲ ಮಕ್ಕಳಿಗೆ. ಯಾಕೆಂತ ಹೇಳಿದರೆ 1ರಿಂದ 7ನೇವರೆಗೆ ತರಗತಿ, ಅದರ ನಂತರ LKG UKG ತರಗತಿಗಳು ಇದೆಲ್ಲ ಇದ್ದು ಅದರಲ್ಲಿ ಶಿಕ್ಷಕರೇ ಇಲ್ಲ ಅಂತ ಆದಮೇಲೆ ಅಲ್ಲಿ ಸುರಕ್ಷತೆ ಖಂಡಿತ ಇಲ್ಲ. ಯಾಕೆಂದರೆ ಒಂದು ಶಿಕ್ಷಕಿಗೆ ಮಧ್ಯಾಹ್ನದವರೆಗೆ ಅಕ್ಷರ ದಾಸೋಹದ ಲೆಕ್ಕಗಳೇ ಕೊಡಲಿಕ್ಕೆ ಇದೆ ಸರ್ಕಾರಕ್ಕೆ. ಒಂದು ಶಿಕ್ಷಕಿ ಮಧ್ಯಾಹ್ನದವರೆಗೆ ಮಕ್ಕಳನ್ನು ನೋಡಲಿಕ್ಕೆ ಆಗೋದೇ ಇಲ್ಲ. ಹಾಗಿರುವಾಗ 2 ಶಿಕ್ಷಕರು ಇಟ್ಟುಕೊಂಡು ಸಂಜೆವರೆಗೆ ಮಕ್ಕಳನ್ನು ನೋಡುವುದಂತ ಹೇಳಿದರೆ ತುಂಬ ಕಷ್ಟ. ಇವರು ನ್ಯಾಯ ಇದೆ ಇವರ ವಿಷಯದಲ್ಲಿ. ಯಾಕೆಂತ ಹೇಳಿದರೆ ಇವರಿಗೆ ಕೂಡಲೇ ಶಿಕ್ಷಕರ ವ್ಯವಸ್ಥೆ ಮಾಡಬೇಕು. ಈಗಾಗಲೇ BO ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಲ್ಲದೆ ಒಂದು ಶಿಕ್ಷಕಿಯನ್ನು ಹತ್ತಿರದ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ. ಅದು ಕೂಡ ಶಿಕ್ಷಕರು ಇಲ್ಲ ಅಂತ ಗೊತ್ತಿರುವಾಗಲೇ ಹತ್ತಿರದ ಶಾಲೆ ಕೂಡ ಶಾಲೆಯೇ. ಆದರೆ ಇರುವ ಶಾಲೆಯಲ್ಲಿ ತೊಂದರೆ ಮಾಡಿಕೊಂಡು ಇನ್ನೊಂದು ಶಾಲೆಗೆ ಇದು ಮಾಡುವಂಥದ್ದು ತುಂಬ ತಪ್ಪು. ಆದ ಕಾರಣ ಅಲ್ಲಿಯ ಯಾರು CRPಗಳು ಯಾರು ಇರ್ತಾರೆ ಅವರನ್ನು ಅಲ್ಲಿಗೆ ಹತ್ತಿರ ಕೆಲವು ಸಮಯದಲ್ಲಿ ಒಂದು ಮಧ್ಯಾಹ್ನದವರೆಗೆ ಪಾಠ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಇವರು ಈಗಾಗಲೇ BOಗಳು ಹೇಳಿದ್ದಾರೆ, ಏನಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ. 94 ಮಕ್ಕಳಿದ್ದು ಅದರಲ್ಲಿ ಈಗ ಸರ್ಕಾರದ್ದು 3 ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಡೆಪ್ಯುಟೇಷನ್ ಮೂಲಕ ಪುಣ್ಯದಲ್ಲಿಗೆ ಹಾಗೂ ಬಿಯಬಾಧೆಗೆ ಹಾಕಿದ್ದಾರೆ. ಮತ್ತು 2 ಶಿಕ್ಷಕರಲ್ಲಿ ಒಬ್ಬರು ಟ್ರೈನಿಂಗಿಗೆ ಹೋಗಿದ್ದಾರೆ. ಈಗ ಒಬ್ಬರಿದ್ದಾರೆ ಅಲ್ಲಿ. ಅದೇ ನಮಗೆ ಈಗ ಸಮಸ್ಯೆಗೆ ಕಾರಣ ಆಗಿದೆ. ಯಾಕಂದರೆ 94 ಮಕ್ಕಳನ್ನು ಅಲ್ಲಿ ಕಂಟ್ರೋಲ್ ಮಾಡೋದೇ ಕಷ್ಟವಾಗಿದೆ. ಮತ್ತು ಪಾಠ ಪ್ರವಚನಗಳು ಏನಿಲ್ಲ. ಈಗ ಹೆತ್ತವರೆಲ್ಲ ಹೇಳುವಾಗ ನಾವು BO ಆಫೀಸಿಗೆ ಹೋಗಲೇಬೇಕು ಅಂತ ಅವರು ಮಕ್ಕಳನ್ನೆಲ್ಲ ಅವರೇ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ನಮ್ಮದು ಬೇಡಿಕೆ ಏನಂದರೆ ನಮ್ಮ ಶಾಲೆಗೆ ಏನು ಸಮಸ್ಯೆ ಆಗಬಾರ್ದು. ಮೊದಲು ಒಳ್ಳೆ ರೀತಿಯಲ್ಲಿತ್ತು, ಅದನ್ನು ಈ ಹೆಚ್ಚುವರಿಯ ಇದರಿಂದಾಗಿ ಎಲ್ಲ ಸಮಸ್ಯೆಗಳು ಆಗಿದೆ. ಮತ್ತೊಂದು ಏನಂದರೆ ಶಾಲೆಗೆ ಯಾವುದೇ ಒಂದು ಭೂ ದಾಖಲೆಗಳಿಲ್ಲ. ಆ ಶಾಲೆಯಲ್ಲಿ ಭೂ ದಾಖಲೆ ಕೇಳುವಾಗ ಅದು ಸರ್ಕಾರ 6 ಎಕರೆ ಜಾಗ ಉಂಟಂತ ತೋರಿಸ್ತಾ ಇದೆ. ಅದರಲ್ಲಿ ಶಾಲೆಯಲ್ಲಿಂಟು ಅಂತ ಗೊತ್ತಿಲ್ಲ. ಆದರೆ ಯಾವುದಕ್ಕೆ ಎಷ್ಟು ಮನವಿ ಕೊಟ್ಟರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಯಾಕೆ ರೆಸ್ಪಾನ್ಸ್ ಕೊಡಲಿಲ್ಲ ಅಂತ ಗೊತ್ತಿಲ್ಲ ಇನ್ನೂ ಸಹ. ಇವರು ಹೇಳ್ತಾರೆ ತಹಸೀಲ್ದಾರ್ಗೆ ಕೊಟ್ಟಿದ್ದೇನೆ ಅಂತ. ಆದರೆ ಇಷ್ಟರವರೆಗೆ ಗಡಿಗುರುತು ಮಾಡಲಿಲ್ಲ, ಯಾವುದು ಮಾಡಲಿಲ್ಲ. ಮತ್ತೊಂದು ಶಾಲೆ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟದ್ದು ಇವರು ಹೇಳ್ತಾ ಇದ್ದಾರೆ 2 ರೂಮ್. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಯಶವಂತ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಪ್ರಮೀಳಾ, ಸದಸ್ಯರಾದ ಶಿವಾನಂದ್ ಪೂಜಾರಿ,
ಕರೀಂ, ಸುರೇಶ್ ಪೂಜಾರಿ, ಹರೀಶ್ ಕುಂಟಾಲ್ ಪಲ್ಕೆ, ನಸೀಮಾ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿಯವರು ಮನವಿಯನ್ನು ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇಸಿಒ ರಮಾನಂದ್ ನೂಚಿಪಾಡಿ, ಮ್ಯಾನೇಜರ್ ಹರಿಣಾಕ್ಷಿ, ಸೂಪರಿಂಟೆಂಡೆಂಟ್ ಹರ್ಷೇಂದ್ರ ಮತ್ತು ಪುಷ್ಪರಾಜ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.